ಮಿಸ್ಟರ್ ಪುಂಗಿ ಕರ್ಣಂ, ವಾಟ್ ಈಸ್ ಮೈ ಕಿಂಗ್ಡಮ್ ಸೇಯಿಂಗ್? ದೊರೆ, ನೀವು ದೇವ್ರ ಭಾಷೆ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ. ನಾನು ನಿಮ್ ತರ ಆಕ್ಸ್ಫರ್ಡ್ ಅಲ್ಲಿ ಓದಿಲ್ಲ, ನಮ್ದೆಲ್ಲ ಸರ್ಕಾರಿ ಶಾಲೆ. ಅದೆಲ್ಲ ಬಿಟ್ಟು ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ರಾಜ್ಯ ಏನನ್ನುತ್ತೋ ನಿಮ್ ಸೇವಕರು ಏನಂತಾರೋ ಅನ್ನುತ್ತೆ. ರಾಜ್ಯ ಏನ್ ಹೇಳುತ್ತೋ ರಾಜನು ಅದೇ ಹೇಳ್ತಾನೆ. ದೊರೆ ಏನ್ ಹೇಳ್ತಾರೋ ಸೇವಕರು ಅದಕ್ಕೆ ತಲೆ ಅಳ್ಳಾಡಿಸ್ತಾರೆ. ಇಷ್ಟೇ ನನಗ್ ಗೊತ್ತಿರೋದು ದೊರೆ. ಬದುಕೋದನ್ನ ಕಲ್ತು ಬಿಟ್ಟೆ ಕಂಡ್ಲ ನೀನು. ಎಲ್ಲ ನಿಮ್ಮ ಆಶೀರ್ವಾದ. ಯಾಕೋ ಬಂಡಿನ ನಿಲ್ಲಿಸ್ಬಿಟ್ಟೆ? ದೊರೆ, ದೊಡ್ಡ ಮರನ ಅಡ್ಡ ಬೆಳೆಸಿದ್ದಾರೆ. ಹತ್ತರಿಕೆ ಬ್ಯಾಂಚ್ ಹತ್ತರಿಕೆ ಯಾವನೋ ಮರನ ಕಟ್ ಮಾಡಿದ್ದು? ಬರೋ ಮುಂದೆ. ಅಯ್ಯೋ ನನ್ ಮಕ್ಳ, ಇವತ್ತು ನಿಮ್ ಭೀಮರಾವ್ ಜೊತೆ ಕೇಲ್ ಕಥಮ್. ನಾನ್ ಭುಜಂಗರಾವ್ ಹತ್ರ ಹೋಗಿ ಕೆಲಸ ಹುಡುಕೋತೀನಿ. ಇದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಏನ್ಲ ಪುಂಗಿ ಕರ್ಣ, ಜಿಂಕೆ ತಿಂತೀಯ, ಹುಲಿ ತಿಂತೀಯ, ಹಂದಿ ತಿಂತೀಯ, ಇಲ್ಲ ನನ್ನೇ ತಿಂತೀಯ? ಏನ್ ತಿಂತಿಲ್ಲ? ಏನ್ ತಿನ್ನಕ್ಕೂ ಇದು ಅಡ್ಡ ಬರ್ತದೆ ದೊರೆ. ಈ ಭೂಮಿ ಮೇಲೆ ಹುಟ್ಟಿದ್ದೆ ಅನುಭವಿಸೋದಕ್ಲಾ, ಮತ್ ಏನ್ ಕೇಳ್ತಾ ಇದ್ದಿಲ್ಲ? ಏನೋ ಕರ್ಮ ದೊರೆ, ನಿಮ್ದು ಭೋಗ ನಮ್ದು ರೋಗ. ಏನ್ಲ ಪುಂಗಿ ಕರ್ಣ, ಇದು ಮನುಷ್ಯನ? ಇದು ಮನುಷ್ಯನ? ದೇವತೆ ಭೂಮಿಲಿ ತಿರುಗ್ತಾರ? ಅಯ್ಯೋ, ಇವಳು ಯಾಕಪ್ಪ ಇವನ್ ಕಣ್ಣಿಗೆ ಸಿಗಾಕೊಳಕ್ ಹೋದ್ಲು? ಯಾರೇ ನೀನು? ಯಾವ ಊರೇ ನಿಂದು? ಜಲ್ದಿ ಹೇಳೆ, ಹುಚ್ಚಾಗ್ಬಿಡ್ತೀನಿ ನಾನು. ನಿಂಗ್ ಊರಿಲ್ಲ ಅಂತಂದ್ರೆ ಹೇಳು, ನನ್ನ ಊರೇ ನಿನ್ನ ಊರಾಗ್ತದೆ. ನೀನ್ ಇಟ್ಟಿದ್ದೆ ಹೆಸರಾಯ್ತದೆ. ನಿನ್ನ ನಾನು ರಾಣಿ ತರ ನೋಡ್ಕೋತೀನಿ ಬಾ. ನಿನ್ನ ದೊರೆ ಸಾಣಿ ತರ ನೋಡ್ಕೋತೀನಿ, ನಿನ್ನ ರಾಣಿ ತರ ನೋಡ್ಕೋತೀನಿ. ಎಲ್ಲ ಸಿಗತ್ತೆ ಬಾ ಬಾ. ಅರೆ ಪುಂಗಿ ಕರ್ಣಂ, ರಾಮಾಯಣ ಮಹಾಭಾರತದಲ್ಲಿ ಒಳ್ಳೆ ಸಾಲೆ ಹೇಳವ್ರೆ. ಒಂದು ಹುಡುಗಿಗೋಸ್ಕರ ದೊಡ್ಡ ಯುದ್ಧನೇ ಆಗ್ತಾ ಇದ್ರೆ ಇವರು ಹುಚ್ಚರು ಯಾಕೆ ಹಿಂಗ್ ಮಾಡ್ತಾರೆ ಅನ್ಕೊಂಡೆ. ಈಗ ಅರ್ಥ ಆಗ್ತೈತೆ ಕಂಡ್ಲ. ಒಂದು ಹೆಣ್ಣಿಗೋಸ್ಕರ ಎಂಥ ಯುದ್ಧ ಬೇಕಾದ್ರೂ ನಡೆಯುತ್ತೆ. ಏನಂತಿಲ್ಲ? ನಾನೇನ್ ಹೇಳಿದ್ದೋರೆ? ನೀ ಏನಾದ್ರೂ ಅನ್ನೋ, ಇಷ್ಟು ದಿವಸ ನಾನು ಎದುರು ನೋಡಿದ್ದು ಈ ಮಣ್ಣಲ್ಲಿರೋ ಮಣ್ಣನ್ನ ಸವಿಬೇಕು ಅಂತ. ನಿನಗ್ ಸೀರೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಈ ಸೀರೆ ಎಲ್ಲಿ ಹೋಗಿ ತಗೊಂಡ್ ಬಂದೆ ಗೊತ್ತಾ? ಹೋಗಿ ತಗೊಂಡ್ ಬಂದೆ. ಅಯ್ಯೋ ಹುಚ್ಚು ದೊರೆ, ಬಾ ಮದ್ವೆ ಮಾಡ್ಕೊಳ್ಳೋಣ. ಹುಚ್ಚಿನ ತರ ಆಡಿದ್ರೆ ಹುಚ್ಚು ದೊರೆನೆ ಅನ್ನೋದು. ದೊರೆ, ನಾನ್ ನಿಮ್ ರೀತಿ ಆಕ್ಸ್ಫರ್ಡ್ ಅಲ್ಲಿ ಓದಿಲ್ಲ. ಇಂಗ್ಲಿಷ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ, ಲೀವ್ ಇಟ್, ಎಂಜಾಯ್ ಇಟ್. ಬಾ ಮದ್ವೆ ಮಾಡ್ಕೊಳ್ಳೋಣ. ಕರ್ಣ, ದೊರೆ ಎಲ್ಲೋ ಇವಳು? ಏನು? ಆ ಕಡೆ ನೋಡ್ಲಾ? ಸರಿ ದೊರೆ. ಎಲ್ಲೋ ಹೋದಿಯೇ? ನಿನ್ನ ದೊರೆಸಾಣಿ ಮಾಡ್ತೀನಿ, ನಿನ್ನ ಗುಲಾಮ್ನಾಗ್ತೀನಿ. ಕಣ್ಣಿಗೆ ಕಾಣ್ಸೆ. ಎಲ್ಲೇ ಲೋ ಕರ್ಣ? ದೊರೆ, ಅವಳು ಸಿಗ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೇನೆ.
ನಾನ್ ನಿಜವಾಗ್ಲೂ ಈ ಹುಡುಗಿನ ಬಿಡಲ್ಲ. ಹೇ ಜ್ವಾಲಾಬಾಯ್, ನಾನೊಂದು ರೂಪಕ್ಕಿನ ನೋಡ್ದೆ ನೀನ್ ಚಿತ್ರನ ಬಿಡಿಸ್ತೀಯಲ್ಲ, ನನ್ನ ಕಣ್ಣಲ್ಲಿರೋ ರೂಪನ ಹೇಳ್ತೀನಿ, ತೇಟ್ ಅದೇ ತರನೇ ಬಿಡಿಸು. ತಗೊಳ್ಳಿ ದೋರ್ಸಾನೆ, ತಗೊಳ್ಳಿ. ದೊರೆ ಹೇಗೆ ಹೇಳ್ತಿರೋ ಹಾಗೆ ಬಿಡಿಸ್ಬೇಕು, ಬೊಂಬೆ. ಶುರು ಮಾಡಿದೀಯನೇ? ಹೇಳು. ಅವಳು ಮೂಗು ಮುತ್ತಿನಂಗಿದೆ, ಅವಳ ಕಣ್ಣು ಹರಿತ ಕತ್ತಿಯಂಗಿದೆ, ಮಣ್ಣಲ್ಲಿ ಹುಟ್ಟಿರೋ ಒಳ್ಳೆ ಬಂಗಾರದಂಗಿದೆ ಅವಳ ವರ್ಣ. ಶಿ ಇಸ್ ದ ಪ್ರೈಸ್ಲೆಸ್ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ. ಬ್ಲ್ಯಾಕ್ ಬ್ಯೂಟಿ. ಅವಳ ಅಂದ ಮತ್ತು ಬರ್ಸುತ್ತೆ. ಈ ಮಂದೇನಿದೆ ಚಿತ್ತಾಗತ್ತೆ ಅಷ್ಟೇ. ಬರ್ದೇನೆ ದೊರೆ. ಏನ್ ಮುಖನೋ ನಿಂದು? ನಿನ್ ಮುಖದಲ್ಲಿ ವಾಸ್ತುನೇ ಇಲ್ಲ. ಕಳ್ಳ ಬಡ್ಡಿ ಬಾಳ್ಕೋ. ಏನ್ ಚಿತ್ರ ಬಿಡಿಸ್ತೆ ಸಗಣಿ ಮುಖಾನ? ತತ್ತರಿಕೆ. ಹೇಳಿದ್ದೀವನು ಗೀಚಿದ್ದವಳು, ಮಧ್ಯದಲ್ಲಿ ನನಗೆ ಯಾಕೆ ಈ ಕರ್ಮ? ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತಿದ್ದಾರೆ. ಅದ್ ಬಂದು ನಮಗೆ ತುಂಬಾ ದಿನ ಆಯ್ತಂತಿದ್ದಾರೆ. ಧ್ವಜಾರೋಹಣನ ಅದೇನ್ಲಾ? ಅದೇ ದೊರೆ, ಆಗಸ್ಟ್ 15 ಸ್ವತಂತ್ರ ದಿನೋತ್ಸವ. ಯು ಮೀನ್ ಇಂಡಿಪೆಂಡೆನ್ಸ್? ಹೌದು ದೊರೆ. You bloody slaves! You want independence? Independence is not meant for slaves. It's for us to rule you. ದೊರೆ ದೇವ್ರ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ದೊರೆ, ನೀವ್ ಮಾತಾಡೋ ದೇವ್ರ ಭಾಷೆ ಎಲ್ರಿಗೂ ಬಂದ್ರೆ ಚೆನ್ನಾಗಿರುತ್ತೆ ದೊರೆ. ಊರಿಗೆ ಶಾಲೆ ಬಂದ್ರೆ ಎಲ್ರಿಗೂ ಓದಕ್ ಬರುತ್ತೆ. ಆ ಹಬ್ಬ ಬಂದಿರದೆ ಎಲ್ರೂ ಓದ್ಕೊಂಡು ದೊಡ್ಡವರಾಗೋದಕ್ಕಂತೆ ದೊರೆ. ನೀವ್ ಒಪ್ಕೊಂಡ್ರೆ ಶಾಲೆ ಬರುತ್ತೆ ದೊರೆ. ಅರ್ಜಿ ನಾವೇ ಹಾಕ್ತೀವಿ. ಊರಿಗೆ ಒಳ್ಳೇದಾಗತ್ತೆ ದೊರೆ. ಊರಿಗೆ ಒಳ್ಳೇದಾದ್ರೆ ಹೆಸರು ನಿಮಗೆ ಅಲ್ವಾ ದೊರೆ? ನೀವೆಲ್ಲ ಓದ್ಕೊಂಡ್ರೆ ಗುಡಿ ಗುಡಿಸ್ಲಾಗುತ್ತೆ, ಗುಡಿಸ್ಲೆಲ್ಲ ಗುಡಿ ಆಗುತ್ತೆ. ಅವಾಗ ಇವರೆಲ್ಲ ದೊಡ್ಡ ಮನುಷ್ಯರಾಗ್ತಾರೆ. ನೀವು ತುಂಬಾ ಚಿಕ್ಕವರಾಗೋಗ್ತೀರಾ. ಆಯ್ತೀರಾ ದೊರೆ? ಇದು ನಂಗೆ ಗೊತ್ತಿಲ್ವೇನೋ ಪುಂಗಿ ಕರ್ಣ. ಅರೆ ಮಲ್ಲೇಶ್, ಈ ವಿಷಯನ ಆಮೇಲೆ ನೋಡ್ಕೊಂಡ್ರಾಯ್ತು. ದೊರೆ ಏನ್ಲಾ ಒಂದ್ಸರಿ ಹೇಳಿದ್ರ ಅರ್ಥ ಆಗಕ್ಕಿಲ್ವಾ? ಈ ಸಂದರ್ಭಕ್ಕೆ ಒಂದು ಬಹುಮತಿ ಕೊಡ್ತೀನಿ. ಹೆಣ್ಮಕ್ಳಿಗೆ ಸೀರೆ, ಗಂಡ್ಮಕ್ಳಿಗೆ ಪಂಚೆ. ಸ್ವಲ್ಪ ಉಪ್ಪು ಕೊಡ್ತೀನಿ, ಸ್ವಲ್ಪ ಖಾರ ಕೊಡ್ತೀನಿ, ಅಕ್ಕಿನೂ ಕೊಡ್ತೀನಿ. ಬದ್ಕೊಳ್ರಿ. ಈ ಭೀಮ್ರಾವ್ ಖುಷಿನ ನಿಮಗ್ ಹಂಚ್ತಾ ಇದ್ದೀನಿ. ಹೋಗಿ ಸರಾಯಿ ಸೇಂದಿ ಅಂತ ಮಜಾ ಮಾಡಿ ಸಂಭ್ರಮಾಚರಿಸ್ರೋ ನನ್ ಮಕ್ಳ. ದೇವ್ರು ಮಾಡ್ಕೊಂಡ್ಬಿಟ್ಟಿದ್ದೀರಾ ದೊರೆ. ನೀವ್ ಅನ್ಕೊಂಡ್ರೆ ಏನೇ ಆದ್ರೂ ನಿಮ್ ಕಾಲ್ ಕೆಳಗಡೆ ಬಿದ್ದಿರುತ್ತೆ ದೊರೆ. ಆ ಮಲ್ಲೇಶ ಆ ರುದ್ರಾಂಗಿನ ನಿಮಗ್ ತಂದು ಒಪ್ಸೋದಕ್ಕೆ ಒಪ್ಕೊಂಡಿದ್ದಾನೆ ದೊರೆ. ಇಂಥ ಒಳ್ಳೆ ಸುದ್ದಿ ಹೇಳಿದ್ರು ಯಾಕೆ ಹಿಂಗ್ ನಿಂತಿದ್ದೀರಾ ದೊರೆ? ದೊರೆ ದೊರೆ, ಈ ವಿಷಯ ನೀನ್ ಹೇಳದಲ್ವೋ? ಆ ನಾಯಿನೇ ಬಂದು ಹೇಳ್ಬೇಕು. ರುದ್ರಾಂಗಿನೇ ನಿಮ್ ವಶಕ್ಕೆ ಒಪ್ಪಿಸ್ತೀನಿ ಅಂದ್ಮೇಲೆ ಇದ್ರ ಮೇಲೆ ಇನ್ನೇನಿದೆ ದೊರೆ? ಸಿಂಹಂಗೆ ಸಿಟ್ಟು ಬಂದ್ರೆ ಎದುರುಗಡೆ ನಿಲ್ಲಿಸ್ತೀಯೇನು? ನಿಲ್ಸಕ್ಕಾಗಲ್ಲ. ಹಂಗಿದ್ಮೇಲೆ ಭೀಮ್ರಾವ್ ಯಾಕೆ ನಿಂತವನೆ? ಅವನು ಬರಬೇಕು, ಅವನು ಗಂಟ್ಲಿಂದನ ವಿಷಯ ಹೇಳಬೇಕು. ಸಮಜ? ಕರ್ಣಂ, ದೊರೆ ಏನಂದ್ರು? ನಿಮ್ಮ ಹಣೆ ಬರ ಸರಿ ಇಲ್ರೋ. ದೊರೆ ಒಪ್ಕೊಂಡಾಗ ನೀವ್ ಒಪ್ಕೊಳಲ್ಲ. ಈಗ ನೀವ್ ಒಪ್ಕೊಂಡ್ರೆ ದೊರೆ ಆಗಲ್ಲ ಅಂತಿದ್ದಾರೆ. ಏನ್ ಹೇಳ್ತಿದ್ಯಾ ಕರ್ಣಂ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ದೊರೆ ಆಸೆ ತೀರ್ಸೋದಕ್ಕೆ ಆ ರುದ್ರಾಂಗಿ ಇದ್ದಾಳೆ. ಮತ್ತೆ ಏಟ್ತಿಂದ ದೊರೆ ಸೈನಿಕರಿಗೆ ಏನ್ ಹೇಳ್ತೀರಾ? ಮಲ್ಲೇಶ ಬೇಕು. ಅದಕ್ಕೆ ಮಲ್ಲೇಶ ದೊರೆ ಹತ್ರ ಹೋಗ್ಬೇಕು.
ದೊರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು, ಮತ್ತೆ ಎಲ್ಲ ಸರಿ ಹೋಗುತ್ತೆ. ಬೇಡ ಮಲ್ಲೇಶ, ಒಂದ್ ವೇಳೆ ವಿಷದ ಸರ್ಪಕ್ಕೂ ಕೂಡ ಕರುಣೆ ಇರ್ಬೋದೇನೋ, ಆದ್ರೆ ಆ ದೊರೆಗೆ ಕರುಣೆ ಅನ್ನೋದೇ ಇಲ್ಲ. ನೀನ್ ಅಲ್ಲಿಗೆ ಹೋಗ್ಬೇಡ ತಮ್ಮ. ಬಾವಾ, ನೀನ್ ಹೋಗ್ಬಾ ಬಾವ. ನೀನ್ ಮತ್ತೆ ಬರ್ತೀಯ. ಈ ಊರಿಗೋಸ್ಕರ ನನ್ಗೆ ನಂಬಿಕೆ ಇದೆ. ಯಾರೂ ತಡಿಬೇಡಿ. ಬಾವ ದೊರೆ ರಾಜ್ಯಕ್ಕೆ ಹೋಗ್ತಾನೆ ಅಷ್ಟೇ. ಏನ್ರೋ ನಿಮ್ ಗೋಳು, ಅಲ್ ಸರಿ ಇದ್ರೆ ಇಲ್ ಸರಿ ಇರಲ್ಲ, ಇಲ್ ಸರಿ ಇದ್ರೆ ಇನ್ನೊಂದ್ ಸರಿ ಇರಲ್ಲ. ನೀರ್ ಬೇಕು ಅಂತೀರಾ, ಸಾಗರದಷ್ಟು ಕಷ್ಟ ಯಾಕೋ ತಂದ್ಕೊಳ್ತೀರಾ? 5 ನಿಮಿಷ ಒಪ್ಕೊಂಡ್ರೆ ಸಾಕು. ರುದ್ರಾಂಗಿ ದೊರೆ ಪಕ್ಕದಲ್ಲಿ ಹೋದ್ರೆ ಕೆರೆ ನಿಮ್ ಪಕ್ಕಕ್ಕಾಗುತ್ತೆ. ಏನ್ ಮಾತಾಡ್ತಿದ್ಯಾ? ಇದು ನನ್ನ ಮಾತಲ್ಲ, ಭೀಮ್ರಾವ್ ದೊರೆ ಮಾತು. ಅರೆ ಮಲ್ಲೇಶ, ನೀನಾಗ್ ನೋಡ್ಬೇಡ್ವೋ, ನನಗ್ ಭಯ ಆಗುತ್ತೆ. ಲೇ ಕರ್ಣ, ಅವನ್ಗೆ ಹೇಳು, ಬೇಕಾದ್ರೆ ಉಪವಾಸ ಇರ್ತೀವಿ, ಬಂದವನ್ ಕಾಲ್ ನೆಕ್ಕಲ್ಲ. ಅವಶ್ಯಕತೆ ಬಿದ್ರೆ ಪ್ರಾಣ ಬಿಡ್ತೀವಿ, ಮಾನನಲ್ಲ. ಹೇಳ ಅವನ್ಗೆ. ಎಲ್ಲದಕ್ಕೂ ಒಂದ್ ಕೊನೆ ಇದೆ ಕಣ್ರು. ನೀರಿಲ್ದೆ ಬಾಯಾರ್ದಾಗ ನೀವೇ ದಾರಿಗೆ ಬರ್ತೀರಾ. ಬರ್ತೀನಿ, ಹೋಗ್ ಬರ್ತೀನಿ, ಮತ್ತೆ ಬರ್ತೀನಿ. ಏನಂದ್ರಲ್ಲ ಕರ್ಣ, ಒಪ್ಕೊಂಡಿದಾರೇನ್ಲಾ? ಎಷ್ಟೇ ಕಷ್ಟ ಕೊಟ್ರು ಒಪ್ಕೊಳ್ಳಲ್ಲ ಅಂತಿದ್ದಾರೆ ದೊರೆ. ಏನ್ ಬೇಕಾದ್ರೂ ಮಾಡ್ತಾರೆ, ಬೇಕಾದ್ರೆ ಹೊಡಿತಾರೆ. ಆತ್ಮಾಭಿಮಾನ ಮಾತ್ರ ಇಜ್ಜತ್ತಂತೆ. ಇಜ್ಜತ್ತ? ಹ್ಮ್, ಅವರಿಗೆಲ್ಲ ಇಜ್ಜತ್ ಇರುತ್ತೇನ್ಲ? ಇರಲ್ಲ. ಹೊಟ್ಟೆಗ್ ತಿನ್ನಕ್ಕೇನು ಇಲ್ಲ ಅಂದ್ರೆ ಬದುಕೆ ವಿಚಿತ್ರ ಆಗ್ಬಿಡುತ್ತೆ. ಆಗ ಅವರೇ ಬರ್ತಾರೆ ಭೀಮ್ರಾವ್ ಕಾಲ್ ಬುಡಕ್ಕೆ. ಚಲೋ ದೇಖ್ ಲೇಂಗೆ.